ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ ವಿಧೇಯಕ ಪಾಸ್ ಆಗಿದೆ. ಪ್ರತಿಪಕ್ಷ ಸದಸ್ಯರ ತೀವ್ರ ಆಕ್ಷೇಪ, ಅಸಮಾಧಾನಗಳ ನಡುವೆ ವಿಧೇಯಕವನ್ನು ಅಂಗೀಕಾರ ಮಾಡಲಾಗಿದೆ. ಇನ್ನು ನಿಯಮಗಳಲ್ಲಿ ಆಗಿರುವ ತಿದ್ದುಪಡಿಗಳಿಗೇನು ಅಂತ ನೋಡೋದಾದ್ರೆ, ಮೂಲ ಅಧಿನಿಯಮಗಳಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪ್ರಕ್ರಿಯೆಗಳನ್ನು ಕುರಿತು ಪ್ರಾಧಿಕಾರವು ಸರ್ಕಾರವು ನಿರ್ಧರಿಸಿದಂತೆ ಈ ಮುಂದಿವುಗಳನ್ನು ಒಳಗೊಂಡಂತೆ ನಗರ ಪಾಲಿಕೆಗಳ ಆಡಳಿತಾತ್ಮಕ ಪ್ರಕ್ರಿಯೆಗಳು ನಿರ್ವಹಿಸ್ತಾ ಇದ್ದು ಮತ್ತು ಅಧಿಕಾರಿಗಳನ್ನು ಚಲಾಯಿಸತಕ್ಕದ್ದು ಅಂತ ಹೇಳಲಾಗಿತ್ತು. ಇದು ನಗರ ಪಾಲಿಕೆ ಆಡಳಿತದಲ್ಲಿ ಸರ್ಕಾರ ನೇರವಾಗಿ ಹಸ್ತಕ್ಷೇಪ ಮಾಡುವುದಕ್ಕೆ, ಸಾಂವಿಧಾನಿಕವಾಗಿ ಇರುವ ಅವುಗಳ ಅಧಿಕಾರ, ಆರ್ಥಿಕ ಸ್ವತಂತ್ರ ಕಸಿಯುವುದಕ್ಕೆ ಅವಕಾಶ ಮಾಡಿಕೊಡುತ್ತೆ ಎಂಬ ಆಕ್ಷೇಪ ಇತ್ತು. ಸಂಶಯಗಳು ಕೇಳಿ ಬಂದಿದ್ದು ಈ ಹಿನ್ನೆಲೆಯಲ್ಲಿ ಸರ್ಕಾರ ತಿದ್ದುಪಡಿ ಮುಖಾಂತರವಾಗಿ ಪ್ರಾಧಿಕಾರವು ಈ ಮುಂದಿನ ಪರ್ಯಾಯವನ್ನು ನೆರವೇರಿಸತಕ್ಕದ್ದು ಅಂತಷ್ಟೇ ಹೇಳಲಾಗಿದೆ. ಇನ್ನು ಕನ್ನಡ ಪದ ಬಳಸದ್ದಕ್ಕೆ ಅಶೋಕ್ ಇದೇ ಸಂದರ್ಭದಲ್ಲಿ ಕಿಡಿಕಾಡಿದ್ದಾರೆ. ವಿಧೇಯಕದ ಪರ್ಯಾಲೋಚನೆ ವೇಳೆ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಗ್ರೇಟರ್ ಬೆಂಗಳೂರು ಅಂತ ಇಂಗ್ಲಿಷ್ ಹೆಸರಿಡುವ ಅವಶ್ಯಕತೆ ಏನಿತ್ತು? ಸರ್ಕಾರಕ್ಕೆ ಕನ್ನಡ ನಿಘಂಟಿನಲ್ಲಿ ಪದಗಳೇ ಸಿಗ್ಲಿಲ್ವಾ? ಕನ್ನಡ ಮುಗಿಸೋಕೆ ಹೊರಟಿದ್ದೀರಾ? ಮಹಾ ಬೆಂಗಳೂರು, ಬೃಹತ್ ಬೆಂಗಳೂರು ಸೇರಿದಂತೆ ಕನ್ನಡದ ಪದ ಬಳಕೆ ಮಾಡೋದಕ್ಕೆ ಆಗ್ತಿರ್ಲಿಲ್ವಾ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಈ ಪ್ರಾಧಿಕಾರದ ಅವಶ್ಯಕತೆಯೇ ಇರಲಿಲ್ಲ. ಇದು ಆಡಳಿತ ವಿಕೇಂದ್ರೀಕರಣದ ಸಂವಿಧಾನದ ಆಶಯಕ್ಕೆ ಕೊಡಲಿ ಪೆಟ್ಟು. ನಗರ ಪಾಲಿಕೆಗಳ ಆಡಳಿತ ಸ್ವತಂತ್ರ, ಸ್ವಾವಲಂಬಿ ಆರ್ಥಿಕತೆಯ ಹರಣ ನಗರ ಪಾಲಿಕೆಗಳನ್ನು ಸರ್ಕಾರ ಕಪಿಮುಷ್ಟಿಗೆ ಸಿಲುಕಿಸುವ ಹುನ್ನಾರ ಅಂತ ತರಾಟೆಗೆ ತೆಗೆದುಕೊಂಡಿದೆ. ಸದಸ್ಯರಾದ ಮುನಿರಾಜು, ಸತೀಶ್ ರೆಡ್ಡಿ ಮತ್ತಿತರರು ಪ್ರಾಧಿಕಾರವನ್ನು ಯಾಕೆ ತಂದಿದ್ದಾರೆ ಅನ್ನೋದ್ರ ಬಗ್ಗೆ ಶಾಸಕರಾದ ನಮಗೆ ಸ್ಪಷ್ಟತೆ ಇನ್ನೂ ಸಿಕ್ಕಿಲ್ಲ. ಬಿಬಿಎಂಪಿಯಲ್ಲಿ ಕಾರ್ಪೊರೇಟರ್ಸೂ ಇಲ್ಲ. ಕನಿಷ್ಠ ಶಾಸಕರೊಂದಿಗೆ ಚರ್ಚಿಸದೆ ಬೆಂಗಳೂರನ್ನು ಒಡೆಯಲಾಗಿದೆ. ನಗರದ ಬಿಜೆಪಿ ಶಾಸಕರ 5 ಕ್ಷೇತ್ರಗಳನ್ನು 2 ಪಾಲಿಕೆಗಳಿಗೆ ಹಂಚಲಾಗಿದೆ. ಬೆಂಗಳೂರನ್ನು ಒಡೆದು ಈ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಅವಶ್ಯಕತೆ ಇಲ್ಲ ಅಂತ ಕೂಡ ಹೇಳಲಾಗಿದೆ. ಇದೆಲ್ಲದರ ನಡುವೆ ಕೂಡ ವಿಧೇಯಕ ಪಾಸ್ ಮಾಡಲಾಗಿದೆ. ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ಮೊದಲು ಹೇಳಿದ್ದೆ ಈ ಗ್ರೇಟರ್ ಬೆಂಗಳೂರು ವಿಚಾರ. ಅದಕ್ಕಾಗ್ಲಿಂದಲೂ ಪರ ವಿರೋಧ ಎಲ್ಲವೂ ಇತ್ತು. ಯಾರು ಏನೇ ಹೇಳಿದ್ರು, ಯಾವುದೇ ಪರ ವಿರೋಧ ಅಂತ ಹೇಳಿದ್ರು ನಾವು ಮಾಡದೆ ಅಂತ ಹೇಳಿ ಪಾಸನ್ನು ಮಾಡಿಬಿಟ್ಟಿದ್ದಾರೆ.